ಮಾತನಾಡಿಸಿ ಅವರವರ ಆಸ್ತಿಯನ್ನು ಅವರಿಗೆ ಸರಿಪಡಿಸಿ ಕೊಡದಿದ್ದರೆ ನಾನು ರಾಮ ಪರಶುರಾಮ ಹಿಂಡವಲಿಗಳ ಗಂಡ ನಿಮ್ಮ ಮಿಂಡ ಎಂದು ತಿಳಿದುಕೋ. ವಾದಿರಾಜ್, ಇದನ್ನು ತಿದ್ದಿಕೊಳ್ಳಲಿಕ್ಕೆ ನಿನಗಿನ್ನು 1 ವಾರ ಟೈಮ್ ಕೊಡ್ತೇನೆ. ಸರಿಯಾಗಿ ತಿದ್ದಿಕೊಳ್ಳೆ, ನಾನಿನ್ನು ಬರುತ್ತೇನೆ. ತುಂಗ ಎಷ್ಟು ಸೊಕ್ಕಿನಿಂದ ಹಾರಲು ಹೋಗಿದ್ದಿಲ್ಲ ಬೇಟೆ. ಈ ಬೇಟೆಯನ್ನು ಆಟ ಆಡಲಿಕ್ಕೆ ಮೊದಲು ನನಗೆ ಅಪ್ಪಣೆ ಕೊಡಿ. ಇದು ಆಕಾಶದ ತುದಿಯಲ್ಲಿದ್ದರೆ ಗಿಡುಗನಾಗಿ ತರುವೆ, ಇದು ಪಾತಾಳದಲ್ಲಿ ಸೇರಿಕೊಂಡರೆ ಸರ್ಪವಾಗಿ ಸುತ್ತಿ ತರುವೆ. ಆಗ ಎತ್ತರಿದೆ ಹಾರಿ ಹೋದ ಇವನ ಕತ್ತನ್ನೇ ತೆಗೆದು ನಿಮ್ಮ ಪಾದದ ಮೇಲೆ ಇಡದಿದ್ದರೆ ನನ್ನ ಹೆಸರು ರಣತುಂಗನೇ ಅಲ್ಲ. ತಮ್ಮ ನಾವು ಒಮ್ಮೆ ತಮ್ಗೆ ಅವನು ಸಾಯಿಸ್ಬಿಟ್ರಂದ್ರ ನಮ್ದು ಹಠ ತೀರಗಲ್ಲ. ಅವ ನಮ್ಮ ಕೈಯಾಗ ಹಂಗ ನರಳಿ 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 ಸಾಯ್ಬೇಕು, ಹಂಗತೆ ಮಾಡಬೇಕ. ಪ್ಲಾನ್ ಅಲ್ಲ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಸಾವುಕಾರ? ಈ ವರ್ಷ ಹದವಾಗಿ ನಿಂತ ತುಂಬಿದ ಗೋಳಿಗೆ ಜೋಳದ ಗುಡಿಗೆ ಬೆಂಕಿ ಹಚ್ಚಿ ಮನೆ ಕಡೆಗೆ ಬಂದ್ಬಿಟ್ರ ಆತ. ಅಂದಾಗ ಬೀಳುತ್ತಾನೆ ಅವನ ನನ್ನ ಅಡಿ ಉಡಿಯಾಗಿ. ರಣತುಂಗ ಬೇಗ ಬರಿಸೋ ನಿನ್ನ ರಣಲಿಗೆಯನ್ನು. ಬರೇ ಅವನ ಜೋಳದ ಗೂಡಿಗೆ ಏಕದನಿ, ಆ ಗೂಡಿನೊಂದಿಗೆ ಜೋಡಿ ಅಕ್ಕಿಯಾಗಿ ತಮ್ಮನನ್ನು ಕೋಡದಂತ ಬೆಳೆಸಿರುವ ರಾಮ ಸೀತೆಯರನ್ನು ನಾಳೆ ಅದರಲ್ಲಿ ಒತ್ತು ಹಾಕಿ ಸುತ್ತು 24 ಹಳ್ಳಿಗೆ ನೀವೇ ದೊಡ್ಡ ದಿನ ಎನ್ನುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಕೇಳಿ ನಂಬರ್ 1 ರಣಕಹಳ್ಳಿಯ ರಾಜ ರಣತುಂಗನೇ ಅಲ್ಲ. ಬನ್ನಿ ಹೋಗೋಣ. ಹೊಡಿ ಮಗ ಬಿಡಬೇಡ ಎತ್ತು ಬಿಡಬೇಡ ತಗೊಳ್ಳೆ ತಗೊಳ್ಳೆ ನನ್ನೇ ತಗೊಳ್ಳೆ ರಂಗ ಧೈರ್ಯ ಇರಲಿ ನಿನ್ನ ಸಂಗ ನೀನು ನನಗೆ 5,000 ಸಂತು ಬಾಡಿಗೆ ಅಂತ ಕೊಟ್ಟಿದ್ದು ಶಿವರಾಜನ ಆಸ್ತಿ ಗೆಲ್ಲುವುದಕ್ಕಾಗಿ ಅಲ್ಲ. ನನ್ನಿಂದ ನಿನ್ನ ಸರ್ವ ಆಸ್ತಿಯನ್ನು ನಾಶ ಮಾಡಿಕೊಳ್ಳಲು ವಾದಿರಾಜ. ಈ ಕಾಳಿಂಗ ಸರ್ಪ ಕಣ್ಣಿಟ್ಟು ಕೈ ಹಾಕಿ ತಂದರೆ ಅದನ್ನು ಪೂರ್ತಿಯಾಗಿ ಕಚ್ಚದೆ ಬಿಡಲಾರದು. ಬೆಚ್ಚಿ ಮನಸ್ಸಿಡದೆ ಅಚ್ಚಂದನ ನಿನ್ನ ತೊತ್ತಲ ಮಗನಾಗಿ ಗೆಲುವಿನ ಮಾತು ಎಚ್ಚರಿಸಿದರೆ ಅಂದು ನನ್ನ ಹೃದಯಕ್ಕೆ ಕಿಚ್ಚಿಡುವನೆಂದು, ನನ್ನ ಕರೆ ಕೋಟಿಗೆ ಬೆಂಕಿಡುವನೆಂದು ಉಚ್ಚರಿಸಿದೆಯಲ್ಲ. ಅದರ ಸೇಡಿಗಾಗಿ ಸ್ವಚ್ಛವಾಗಿ ನಿನ್ನ ಮಗಳ ಶೀಲಕ್ಕೆ ಕೆಚ್ಚದೆ ವೀರನ ಮಗಳೆಂದು ಸ್ವಚ್ಛ ಯಾರ್ಯಾಡುವ ಹಕ್ಕಿಯನ್ನು ದಕ್ಕಿಸಿಕೊಂಡು ಈ ಕರೆದು ನಲಿದಾಡುವ ನಿನ್ನ ಶ್ರೀಮಂತಿಗೆ ಸಂಪತ್ ಕುಮಾರ್ ನಾನಾಗದಿದ್ದರೆ ನನ್ನ ಹೆಸರ ಖತರ್ನಾಕ್ ಕಿಲ್ಲರ್ ತ್ಯಾಗರಾಜನೇ ನಹೇ.
ರೌಡಿ ನನ್ನ ಮಗನ, ಈ ಕಡೆ ಬಜಾವಣೆ ಪಕ್ಕ ರೌಡಿ ನನ್ನ ಮಗ. ಈ ಕಡೆ ತಪ್ಪಿಸಿಕೊಂಡೇನಲೇ ಮಹಾ ರೌಡಿ ನನ್ನ ಮಗನ. ಈಗ ಏನು ನೀ ಸಿಕ್ಬಿಟ್ರೆ ನನ್ನ ಮಗನ ಟಗ 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 ಬಿಡ್ತೀನಿ ನೋಡು. ನೀನೀಗ ಏನಾರ ಸಿಕ್ಬಿಟ್ಟೆ ಅಂದ್ರ ನಿನ್ನ ಬಾಡ್ಯಾಗ ನನ್ನ ಬುಲೆಟ್ ಒಗಿಸಿಬಿಡ್ತು ನೋಡ ಮಗನ. ಅಯ್ಯೋ ರೌಡಿ ಸಿಕ್ಕಬಿಟ್ಟ ಏನಲೇ ರೌಡಿ ನನ್ನ ಮಗನ. ಅನ್ನ ಹಾಕೋ ಜ್ವಾಳದ ಗೋಡಿಗೆ ಬೆಂಕಿ ಹಚ್ಚಿ ನಮ್ಮ ಅಂಕಿ ತಪ್ಸಕ್ ಮಂದಿ ಅಪ್ಪ ಮಗನ ಇಲ್ಲಿ. ನಾನು ರೌಡಿ ಅಲ್ರಿ, ನಿಮ್ಮ ಹೆಸರು ಜಾನಕಿ. ಅಯ್ಯೋ ಜಾನಕಿ, ನೀನಾ ನಮ್ಮ ಮೇನಿಕೆ? ಹೌದೇನೆ ನನ್ನ ಮೇನಿಕೆ. ಇಲ್ಲಿಗೆ ಯಾಕೆ ಬಂದಿ ನೀ ಇಣಿಕೆ? ಅಲ್ಲಲೇ ಜಾನಕಿ, ಹಿಂಗ್ಯಾಕಾಗ್ಯಾವಲಿ ತಳವರ್ ಕಾಂತೆ ನಂಗಾಗೈತಲ್ಲಿ ನಿನ್ನ ಬಾಡಿ ಯಾಕ? ಲಂಚ ಅನ್ನ ಮಂಚ ಹತ್ತಿ ಸಿಕ್ಕರ್ ಕೊಡಿಯಿಂದ ಸ್ವೀಟ್ ತಿಂದ ಬುಸ್ ಅನ್ನಂಗ್ ಉಬ್ಬೇಯ್ತು ಮಾವ. ಯಾರಿಗಲೇ ಜಾನಕಿ? ಗಂಡುಗಳಿಗೆ ಪುಂಡ್ಗ. ಅಲ್ಲಲೇ ಜಾನಕಿ, ನಿನ್ನ ಮಾತು ಕೇಳಿದ್ರ ನನಗ ಒಂದ್ ನಮೂನಿ ಆಗತ್ಲೇ ಹುಡುಗಿ. ಆಗ್ಲಾರ್ದು ಮಾಡಿದ್ಲಿ ನನ್ನ ಏನು ಮಾಡಬೇಡು ಮಾವ. ಗಡಬಡ ಮಾಡುತ್ತ ಬಾರನ ಹುಡುಗಿ ಆಡೋಣ ಪಾಡಿ, ಗಡಬಡ ಮಾಡುತ್ತ ಬಾರನ ಹುಡುಗಿ ಆಡೋಣ ಪಾಡಿ, ಆಡೋಣ ಪಾಡಿ ಊರಗ ಚುತನಾಚಿ ಮನಿ, ಆಡೋಣ ಪಾಡಿ ಊರಗ ಚುತನಾಚಿ ಮನಿ. ತಿಲಕ ಕರಿಬೇಡ ಮಾವ ಗಡಗಿಸಿ ಹೊಡಿನ ಗಡ ಗಮರ ಮರಗಿ ದುರ ಸುಂದರಿಯಾಗಿಗ ಸಿರಿ ಸೌಂದರ್ಯ ಕಡಕಡೀನಾಯಕ ತುಟಿದಿ ತುಟಿಯರಿ ಮಾತೆದ ಬೆಳ್ಳಿಗ ಗಡಬಡೋ ಕಲ್ಲಿಟ್ಟು ಚಿಚ್ಚಿದಿ ಗೆಳತಿ ಮುಚ್ಚಾಗುವಂಗ ಮನಸ, ಏನೇನ ಕಟ್ಟಿಕೊಂಡು ಕುಂತಿದ್ದೆ ನಿನ್ನ ಬಗ್ಗೆ ದೊಡ್ಡ ದೊಡ್ಡವ ಕನಸ. ಕಲ್ಲು ಮೇಲೆ ಕಲ್ಲಿಟ್ಟು ಚಿಚ್ಚಿದಿ ಗೆಳತಿ ಮುಚ್ಚಾಗುವಂಗ ಮನಸ, ಏನೇನ ಕಟ್ಟಿಕೊಂಡು ಕುಂತಿದ್ದೆ ನಿನ್ನ ಬಗ್ಗೆ ದೊಡ್ಡ ದೊಡ್ಡವ ಕನಸ. ಬಣ್ಣದ ಮಾತು ನಂಬಿನ ಕೆಟ್ಟ ಹಿಂಗ್ಯಾಕ ಮಾಡಿರಿ, ಬಣ್ಣದ ಗುರುತು ಮನದಾಗಲಿ ಬಣ್ಣದ ಮಾತು ನಂಬಿನ ಕೆಟ್ಟ ಹಿಂಗ್ಯಾಕ ಮಾಡಿರಿ, ನಾಚು ಬೇಡ ನಾರಿ, ನಿನ್ನ ಮಾವ ಬಂದೇನ ಏನೇನ ಬೇಡತಿ ಕೊಟ್ಟ ಬಂದೇನ, ಏನೇನ ಬೇಡತಿ ಬೇಡ ಹುಡುಗಿ ನಾಚು ಬೇಡ ನಾರಿ, ನಿನ್ನ ಮಾವ ಬಂದೇನ. ನಾಚು ಬೇಡ ನಾರಿ, ಬೇಡತಿ ಬೇಡ. ಫೋನಲ್ಲ ನಿಸವಿ ಮಾತೊಂದ ನುಡಿವೆಯ, ನಾನೇನನು ನುಡಿಯಲ್ಲಿ ಬಿಡಿಸಿಯ,
ಇಲ್ಲೆಲ್ಲ ಅದು ಪ್ಯಾಶನ್ ಫ್ಯಾಷನ್ ಹೊಡಿವಲ್ಲೆ ಹೌದಾ 10 ಬಾರು ನಿಚ್ಚಿಡಿಕೆ ಏರುವಾಗ ಎಚ್ಚರಿಕೆ 10 ಬಾರು ನಿಚ್ಚಿಡಿಕೆ ಏರುವಾಗ ಎಚ್ಚರಿಕೆ ಬರುವವನಿಗೆ ಆಕಳಿಕೆ ಬರುವವನಿಗೆ ಬರಬರಿ ಬರಕ ನಿಮ್ಮಪ್ಪ ಹೇಳ್ತಾನ ಒಂದಾಕ ಬರಬರಿ ಬರಕ ನಿಮ್ಮಪ್ಪ ಹೇಳ್ತಾನ ಒಂದಾಕ ಒಂದ ಬಾರಿನ ಬಂದೋಕ ತೆಗೆದಾರ ಬರ್ತೈತಿ ಹೇಳಕ ಯಾಕ್ರಿ ಪೊಲೀಸ್ ಸಾಹೇಬ್ರ ಎಸ್ ಸರ್ ಇದು ಮಸರಲ್ರಿ ಕುಂಬಾರ್ ಕೆಸರು ಅಯ್ಯೋ ನೀನು ನಮ್ಮ ಕಣ್ಣನ ಕಸರ ಲೇ ಕೇಳಿ ಏ ಕೇಳಿ ಬಿಡಿ ಸಾಕು ಮುಚ್ಚಿರೋ ಬಾಯಿ ನಿಮ್ಗೆ ಇನ್ನ ಇಲ್ರೋ ಈ ಊರಾಗ ದಾಡಿ ಯಾಕೆ ನಿಂತಿರೋ ಏನಾಯ್ತು ನಿಮ್ಗೆ ದಾಡಿ ಅಂತೀನಿ ಇಲ್ಲಿ ನೋಡಿಲೆ ಅದು ನಮ್ಮ ರೂಢಿ ಐತ್ಲೇ ಜಾನಕಿ ಅಲ್ಲಲೇ ನಿನಗೆ ಅದು ತಿಳಿದಿಲ್ಲೇ ಕೋಡಿ ಈಗ ಬಂದಲ್ಲೇ ನನಗಾಗಿ ಜೋಡಿ ನೀ ಯಾವಾಗ ಈಕಿ ರೂಢಿ ಮಾಡಲಿ ಕೋಡಿ ಗಾಡಿ ಅಂತ ಆಗೈತಿ ನಡುವರಾಗ ಸುದ್ದಿ ಈಗ ನಾ ಹತ್ತೀನಿ ಈ ಗಾಡಿನ ನೀನೇ ನಿಲ್ಸ್ಬಿಡು ಹೋಲಿ ಯಾಕೆ ಓದಿರ್ತಿರೋ ಕೋಡಿ ನಾ ಆಗಿಲ್ಲ ಇನ್ನ ನಿಮಗ್ ಜೋಡಿ ನಿಮ್ ಹಣೆ ಬರ್ದ ಕೂಡಿ ಬಂದಿಲ್ಲ ಒಂದು ಜೋಡಿ ಇನ್ನ ಹಿಂಗ ಹೊಯ್ಕೊತ್ ಹೋಗ್ರೋ ನಿಮ್ ಮುಂದೆ ಲಭ ಲಭ ಅಂತ ಹೇಳಿ ಜಗ್ಗದವ ಅದಕ್ಕೇನು ತಪ್ಪತ್ರಿಲ್ಲ ನೀ ಏನು ತಲೆ ಕೆಡಿಸಿಬಿಡಬೇಕ ಯಾಕೆ ಒಡಿಸ್ಬೇಡ ನಮ್ಮಿಬ್ಬರು ತಂಡ ಬಾಳ ಮಂಡ ಏನ್ ಕಮ್ಮಿ ಆತ ಜಾನಕಿ ನೀನು ಸುದ್ದಿ ಐತಲ್ಲ ನನ್ನ ತಲೆ ಬುದ್ಧಿ ಇಲ್ದಂಗೆ ಆಗ್ಬಿಟ್ಟತ್ ನೋಡ್ಲಿ ಹೌದಾ ಎಳ್ನೀರದವನ್ರಿ ಎಳ್ನೀರ ಅಲ್ಲದ ಮೂಲ್ಯಾಗ ತರ್ಸ್ಕೊಂಬಂದ್ ಕೊಡ್ತೇನೆ ಸೇಬುನ್ ಅದಾವನ್ರಿ ಆಯ್ತು ಎಲ್ಲ ಅದ ಸುಮ್ಕೊಂಡ್ರೆ ಏ ಹುಡುಗ ನಿನಗೆ ಯಾವಾಗ ಬಂತಲ ಈಗ ನಾನು ಹೇಳ್ತಂತ ಆಗೈತಿ ಮಂದ್ಯ ಸುದ್ದಿ ಜಾನಕಿ ಒಂದ್ ಸ್ವಲ್ಪ ಕೈ ಎತ್ತೇಳ ನಾನ ಇವನ್ ಗಂಡ ನನ್ನ ಗಂಡ ನನ್ನ ಬಾಳೆಯ ದಿಂಡ ಈಗ ಸದ್ಯ ಮೊದಲು ಕಳ್ಳ ಕಾಕರ ಹಿಡಿದಾಗ್ರಿ ನೀವು ಪುಂಡ್ರ ಆಮೇಲೆ ಪೊಲೀಸರ ಇದಾರಲ್ಲ ನನ್ನ ಕೈ ಎತ್ತಿ ಹೇಳ್ರಿ ಅವರೆಲ್ಲ ಓಡಿ ಬರ್ತಾರ ಮೆರವಣಿಗೆ ಒಳಗೆ ಕ್ಯೂ ಹಚ್ಚಿ ನಿಂದಿರ್ತಾರ ಆವಾಗ ಆಗ್ತಿರೋ ನೀವು ನನ್ನ ಗಂಡ ಬಪ್ಪರೆ ಹುಡುಗಿ ಇಂಥ ಇಂಗ್ಲಿಷ್ ಹುಡುಗಿ ಅಂದಾಗ ದಿನ ಮಾಡ್ತಾವ ನಮ್ಮ ಟೇಷನ್ ಮುಂದೆ ನಿನ್ನ ಗಡಿಗೆ ಜಾನಕಿ ಒಡಿಸ್ಬೇಡ ನಮ್ಮಿಬ್ಬರು ತಂಡ ನಾನಾಗುವೇನೋ ನಿನ್ನ ಗಂಡ ನಾವದಿವಿ ಬಾಳ ಮಂಡ ಅಯ್ಯೋ ನನ್ನ ಗಂಡ ನಿಮ್ ಕೋಳಿ ಚಂಡ ಹಾ ಹಿಂಗ ಮಾಡ್ಕೊತ ಹೋದ್ರ ಆಕೈತಿ ನಿಮ್ ಬಾಳೆ ದಂಡ ಮೊದಲು ಇದ್ರಾಗ ಏನೈತೆ ಅಂತ ಮೊದಲು ಹೇಳ್ರೋ ಈ ಬಂಡ ಜಿತ್ತ ಗಿಲ್ಗಿಲಿ ಹೊಡಿ ಒಂದು ಹಂಗಾರ ಶುರು ಮಾಡ್ರು ನಿಮ್ ಸಂಗೀತ ಬಳಗಾನ ಬೇಗ ಕೈ ಹಿಡ್ಕೊಂಡು ಹಾಡಿಕೊಂಡ್ರು ಹೊಂಡಿಸೋ ನಿನ್ನ ಜೇಂಕಾರ ಕರಿಯ ಕೂದಲಿಗೆ ಕೆಂಪಾನ ಬಣ್ಣ ಹಚ್ಚಿಯ ಬಿಸಳ ತೂಳ ಹೌದು ಮಾವ ಅಂತಾರ ಮುತ್ಯ ಎದ್ದನಿಂದ ಹೊಡಿತನ ಸೀಳ ಬಾಳಿ ಕೈ ನೋಡಿರೇನ್ರಿ ಬಾಳಿ ಕೈ ನೋಡಿರೇನ್ರಿ ನೋಡಿ ನಾಳೆ ಇಟ್ಟುದ್ದ ಐತೆ ಮಂಡಾಗಿತ್ತು ಕಂಗ್ರಾಚುಲೇಷನ್ ಹೆಣ್ಣು ಮಗ ಅತ್ತೇನ್ ಗಂಡು ಮಗ ನೀವು ಹೋತು ಬರ್ರಿ ನೀವು ಆಗಿಲ್ಲ ಆಗಿಲ್ಲ ಅಲ್ಲಿ ಹಚ್ಚಿರೇನ್ರಿ ಆಗಿಲ್ಲ ಆಗಿಲ್ಲ ಅಲ್ಲಿ ಹಚ್ಚಿರೇನ್ರಿ ಹಚ್ಚನ್ ಬಾ ಹಿಡಿದು ಕಡಿತಿ ಕುಣಿತಾಳ ಜಲಕ ಕಾಲದ ಕುಣಿತಾಳ ಜಿಗಿತಾಳೋ ಜಿಗಿತಾಳೋ ಜಿಗಿ ಸಂಗ ಜಿಗಿತಾಳೋ ಕುಣಿತಾಳೋ ಕುಣಿತಾಳೋ ಜಲಕ ಕಾಲದ ಕುಣಿತಾಳೋ ಜಿಗಿತಾಳೋ ಜಿಗಿತಾಳೋ ಜಿಗಿ ಸಂಗ ಜಿಗಿತಾಳೋ ಮಾಡ್ಕೊಂತ ಮಂದಾರ ಬರಬರಿ ನಡತಾಳ ಒಂದೂವರೆ ತಾಸ ಗಿಜಿಯ ಮೇಕಪ್ಪ ನೋಡಿ ಎದರಿ ಓಡೋಗಿ ಮುಂದು ಬರು ಕೂಸ ಪೌಡರ ನಿಯತ ಪೌಡರ ಚರಮಡ ನಮ್ಮ ಹುಡುಗೋರ ಪೌಡರ ನಿಯತ ಪೌಡರ ಚರಮಡ ನಮ್ಮ ಹುಡುಗೋರ ಹುಡುಗೋರ ನಮ್ಮ ಹುಡುಗೋರ ಹುಟ್ಟುವಾಗ ಹುಟ್ಟೇವ ಸುಂದರ ಕುಣಿತಾಳೋ ಕುಣಿತಾಳೋ ಜಲಕ ಕಾಲದ ಕುಣಿತಾಳೋ ಜಿಗಿತಾಳೋ ಜಿಗಿತಾಳೋ ಜಿಗಿ ಜಿಗಿ ರಂಗ ಜಿಗಿತಾಳೋ
ಜಗಳ ಗಂಟಿ ಎಲ್ಲೋ ಬಾಳ ದಿವಸ ಉಳಿದಿಲ್ಲ ಆಗಾಕ ಬಂದೀನಿ ಆಂಟಿ ಸೋನೈಸ ಸೋನೈಸ ಏನಾಗಿತ್ತ ನಿನಗಾತ ಸೋನೈಸ ಸೋನೈಸ ಸಿದ್ಧ ಗಿಲಿ ಗಿಲಿ ನಿನಗಾತ ಕುಣಿತಾಳೋ ಕುಣಿತಾಳೋ ಎಲೆಗಾಲ ಕುಣಿತಾಳೋ ಸಿಗಿತಾಳೋ ಸಿಗಿತಾಳೋ ಸಿಗಿ ಸಿಗಿದಂಗ ಸಿಗಿತಾಳೋ ಮೋರಗೆ ನಿನಗ ಮುಗುಲ ತೋರಿಸಾಳ ಮುಂಗಲಿಯ ಮಾರಾಕಿ ಕವಿತಾಗದಾಗ ಮೋರಗೆ ನಿನಗ ಮುಗುಲ ತೋರಿಸಾಳ ಮುಂಗಲಿಯ ಮಾರಾಕಿ ಕವಿತಾಗದಾಗ ಹುಡುಗಿ ಗುಲಗುತ್ತಿ ಕಣ್ಣಾಕಿ ಹುಡುಗಿನ ದೈವ ಕುಮಾರ ಕದರ ಕಣ್ಣೀರ ಕೇಳ ಹುಡುಗಿನ ದೈವ ಕುಮಾರ ಕದರ ಕಣ್ಣೀರ ಮೂರು ದಿನದ ತಟಿ ತಿಂಡಿ ಮಾಡದ ಸರಳಿಲ್ಲ ಸಂಸಾರ ಹುಡುಗಿ ಸರಳಿಲ್ಲ ಸಂಸಾರ ಹುಡುಗಿ ಸರಳಿಲ್ಲ ಸಂಸಾರ ಕೇಳ ಹುಡುಗಿ ನಿಮ್ಮಪ್ಪ ಮೆಂಬರ ನೀರನ್ನ ಲವ್ವರ ಕೇಳ ಹುಡುಗಿ ನಿಮ್ಮಪ್ಪ ಮೆಂಬರ ನೀರನ್ನ ಲವ್ವರ ನಗಟ ಪಾರ ಮುಡಿಯಾವ ಸಿಕ್ಕಾರ ಈ ಬಾಳ ಸೂಪರ ಹುಡುಗಿ ಈ ಬಾಳ ಸೂಪರ ಹುಡುಗಿ ಈ ಬಾಳ ಸೂಪರ ಒಬ್ಬಾಕಿ ಮಗಳತ್ತ ಮುದ್ದಾಗಿ ಬೆಳೆಸಾರ ಆನಂದ ಒಬ್ಬಾಕಿ ಮಗಳತ್ತ ಮುದ್ದಾಗಿ ಬೆಳೆಸಾರ ಆನಂದ ನಗಟ ನೋಡಿ ಅವತಾರ ಈ ಬಾಳ ಸೂಪರ ಹುಡುಗಿ ಈ ಬಾಳ ಸೂಪರ ಹುಡುಗಿ ಈ ಬಾಳ ಸೂಪರ ಲಾ 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 ಎತ್ತ ಚಂದ ಬಸ್ತೀರಿ ನೀವು ಮೌನ ನಿನ್ನ ಕಾಂಟನ ಹೊಡೆದ್ಬಿಡುತ್ತಲ್ಲ ಯಾಕೆ ಓದಿರ್ತೀವಪ್ಪ ನಂದೇನು ಹೊಡೆದೈತಿ ಅಂತದ ಅಂತೀನಿ ಕಾಂಟ ಹೊಡಿತವ ಅಂದ ಕಾಂಟ ಅದೇನು ಹೊಡೆದೈತಿ ಗಟ್ಟಿಗೈತಿ ನಿಮ್ಮ ಅವನು ಏ ನೀ ಮೌನ ಕಳ್ಳಿ ಸಾಲ ಕುಡಿದಕ್ಕೆ ಗಡ್ಗಿ ವ್ಯಾಪಾರಕ್ಕೆ ಮಾಡಾಕ್ ಹೊಕ್ಕಿನ ಅಂತೇಳಿ ಬಡಿಗೆ ನನ್ನ ಮಕ್ಕಳು ಕೂಡ ಹಾರಾಡಕತ್ತೀಯಲ್ಲ ನಿನ್ನ ಏನು ಮಾಡ್ಲವ ನಿನ್ನ ಅಂತೀನಿ ನಾ ನಿನ್ನ ಇವರು ಹುಡುಗರಲ್ಲೂ ಯಪ್ಪ ಅಂದ್ರ ನಿನ್ನ ಬೆನ್ನ ಹತ್ತಿ ತಿರ್ಗಾ ತುಡುಗ ಮಂಗಿನ ಮಕ್ಕಳು ಅಲ್ಲೋ ಯಪ್ಪ ನಮ್ಮ ರಕ್ಷಣೆ ಮಾಡೋ ಪೊಲೀಸರದಾರ ಇವ್ರು ಅಲ್ಲವ ಅಲ್ಲ ಇವ್ರು ನಿನ್ನ ರಕ್ಷಣೆ ಮಾಡಾರಲ್ಲ ಅವ್ರ ನಿನ್ನ ಜಾತಕ ಹೇಳ ಚುಟ್ಟ ಸೇದ ಜೋಯಿಸ್ರಿ ಇವ್ರ ಮಾವ ನಿನ್ನ ಮಗಳ ಗಡಿಗೆ ಯಾರು ನಾವು ಯಾಕೆ ನೀವು ಪತಿಯವ್ರು ಹಂಗೆ ಮಾತಾಡಿದ್ರೆ ಏನಂತ ನೋಡ್ಲೆ ಹುಡುಗ ಅದು ಪತಿಯವ್ರಲ್ಲ ಕರೆಕ್ಟ್ ಆಗಿ ಲಕ್ಷ್ಮೀ ಪತಿಯವ್ರ ಅಂತನ್ನ ಇಲ್ಲ ಅಂದ್ರೆ ಕಣ್ತಲೆ ಕಿಳ್ತಲೆ ನಿನ್ನ ಕಣ್ಣ ಕೇಳಿ ಅರೆಸ್ಟ್ ಮಾಡ್ತೀನಿ ನಿಮ್ಮನ್ನ. ಲೇ ಕೇಳಿ ಐತನ್ಲೆ ಪೆನ್ ಅದಕ್ಕೆ ಯಾಕೆ ಹೋತಲೇ ಮರ ನಿನ್ನ ಕಣ್ ಪೆನ್ ಇಲ್ಲ ನಿನ್ ತಾಕ ಐತಿ ಪೆನ್ ಅವ್ನ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಯಾಕಂದ್ರೆ ಮಾನ್ಯ ದೀಪಾವಳಿಗೆ ಇಸ್ಪಾಟ್ ಆಡಕ್ ಹೋದಾಗ ತಪ್ಪಿಸ್ಕೊಂಡ ಮಗ ಗೋರಿ ಐತಲ್ಲ ಆ ಗೋರ್ಯಾಗ ಓಡ್ಯಾಡಿ ಹೋಗಿದ್ದು ಮಗ ಇವತ್ತು ಬರೆದು ಕಳಿಸ್ಬಿಡ್ತೀನಿ ಅನುಸಾರ ಸ್ಟೇಷನ್ಗೆ ಅವಾಗ ಯಪ್ಪ ಸುಮ್ಮನೆ ಇವ್ರು ಏನಂತಾರ ಅದು ಶರಣ ಅಂದ್ಬಿಡು ಯಪ್ಪ ಅವು ಭಾಳ ಡೇಂಜರ್ ಅದಾವ ಎರಡು ಹೌದು ಬೇ ಇಲ್ಲೋಡಿಲ್ಲ ಇವನ್ ತಲೆ ಕೂಲ್ದಿದ್ರ ಅಂದ್ರೆ ಇನ್ನೂ ಮಾಡ್ತಾ ಇದ್ದೀವ ಇವ ತೋಟಗಾಲ ಹ್ಯಾ ಬರ್ತ ಹೀಗೆ ಬರ್ತಾನೆ ಹೀಗ ಅದಕ್ಕೆ ಆಪತ್ತಾಗಿವಲ್ಲ ನಮಸ್ಕಾರ ಪತಿಯವ್ರ ಮಗ ನಾನು ಬಡಿಕೆ ಅಂದ್ರೆ ನೋಡಿ ಮಗ ಯವ್ವ ನನ್ನ ಮಗ ಜಾಣ್ಕೆ ಈ ವಯಸ್ಸಾಗೈತಿ ಇವ್ರಿಗೆ ಗಾಡಿ ಆಗೈತಿ ತಯಾರಿ ಹೋಗೋಣ ಇಲ್ಲಿಂದ ಪರಾರಿ ತಡಿಯೋ ಯಪ್ಪ ಇನ್ನ ಸ್ವಲ್ಪ ಮೊಸರಿನ ವ್ಯಾಪಾರ ಮಾಡ್ಕೊಂಡು ಹೋಗೋಣ ಅಂತ ಇರು ಒಟ್ಟು ಇವ್ರು ಕೂಡ ನೀವು ವ್ಯಾಪಾರ ಮಾಡ್ಕೊಂಡು ಹೊಕ್ಕಿನಿ ಅಂತೇಳಿ ನಿಂತಂದ್ರ ಬೆಳತನಕ ಆದ್ರೂ ಮುಗಿಸಲ್ಲ ಈ ನನ್ನ ಮಕ್ಕಳು ಚಾಟ ಐತ್ಲೆ ಎಷ್ಟದತ್ಲೆ ನಿಮ್ ಗಾಳಿ ಪಟ್ಟ ಮನಸ್ ಮಾಡಬಾರ್ದ ಮಾಡಿದ್ನಂದ್ರ ನಿಮ್ಮಪ್ಪ ನಡಗಬೇಕಾಯ್ತಾನೆ ಜಾನಕಿ ನಾ ಮನಸ್ ಮಾಡಬಾರ್ದ ಮಾಡಿದ್ನಂದ್ರ ಕೊಡ್ತೀನಿ ನಿನ್ನ ಕೈಯಾಗ ಒಂದ್ ತಾಟು ಒಂದ್ ಲೋಟ ಹೋಗಿರಂತ ಮಾಲ್ದಿ ಇಟ್ಕೊಂಡ್ ಬರಕ ಓಣಿ ಏ ಹೊಕ್ಕಿರ್ಯಾ ಇಲ್ಲ ನಕ್ಕಿರ್ ಗೋಪಲ್ಲಂಗ ನ್ಯೂಸ್ ಹೇಳ್ಕೊಂತ ನಿಂದಿರ್ತೀನಿ ಲೇ ಕನ್ನಡ ನಿಮ್ಮ ಮಸೂರಿ ನೋಡ್ಕರ್ಲೆ ಮಾನಸ ಹೋಗ್ಬೇಕೈತ್ ಮಕ್ಕಳು ಅವ ನೋಡು ಯಾಕೆ ಅಲ್ಲಸ್ಕೊಂಡ್ ನಿಂತ ಲೇ ನೋಡ್ರಿ
ಜಾನಕಿ ನಿಮ್ಮ ಅಪ್ಪ ಯಾಕ ಕಟ ಕಟ ನಡಗಕತ್ತೇನಲ್ಲ ಯಾಕ ಕೊಡಂದನ ಹೋಗಿ ಬಡಿ ಯಾಕ ತಂಡಿ ದಿನ ಅದಕ್ಕ ಬಡಿಗೆ ಕೊಡಂದನ ಕಾವಾಗತ್ತ ತಂಡಿ ದಿನ ನಮ್ಮ ಅವ್ವ ನೋಡಿದ್ರೆ ಮ್ಯಾಲ ಹೋಗ್ಯಾಳ ಅದಕ್ಕೆ ಯಾರು ಸಿಗೋಲ್ಲ ನಮ್ಮ ಅಪ್ಪಗ ತಂಡಿಗೆ ಹತ್ತಿ ಹಿಂಗ್ 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 ಅದಕ್ಕ ಕೈಯ ಕೊಡ್ತೀವಿ ಅವಾಗ ಬಡಿಗೆ ನಮ್ಮ ಅಪ್ಪ ಆದ್ರೆ ಹುಳಿ ಮುಪ್ಪ ಆದಿತ್ತ ಹಂಗಿದ್ದಂಗದ ನಮ್ಮಪ್ಪ ಬಿಟ್ರಿ ಇನ್ನ ನಾ ಕಡಿತಾನ ನಾನು ಬಡ್ಡಿ ಕೊಡ್ತೀನಿ ತಗೋ ಇಟ್ಕೊಂಡು ನಿಂದ್ರಲ್ಲ ಗಟ್ಟಿಯಾಗಿ ನಿನ್ನ ಹಾಕಿ ಮೊದ್ಲ ನಿಗಿಸ್ತಾನ ಹೋಗನಾಯಪ್ಪ ಕೂದಲದಾವೇನ್ರಿ ಹೋಗೋಣ ಕೆಳೆಯ ಪೊಲೀಸ್ ಮಾವ ದೇಶಕ್ಕೆ ನೀನೇ ಜೀವ ಕೆಳೆಯ ಪೊಲೀಸ್ ಮಾವ ದೇಶಕ್ಕೆ ನೀನೇ ಜೀವ ಸಿಕ್ಕರೆ ಸಂಬಳಕ್ಕೆ ಕೈ ಚಚುವೆ ಬಿಟ್ಟರೆ ಕುಂಬಳಕ್ಕೆ ಕೈ ಹಿಡಿವೆ ಕೆಳೆಯ ಪೊಲೀಸ್ ಮಾವ ದೇಶಕ್ಕೆ ನೀನೇ ಜೀವ ಕೆಳೆಯ ಪೊಲೀಸ್ ಮಾವ ದೇಶಕ್ಕೆ ನೀನೇ ಜೀವ ಬಿಟ್ಟರೆ ಸಂಬಳಕ್ಕೆ ಕೈ ಚಚುವೆ ಸಿಕ್ಕರೆ ಕುಂಬಳಕ್ಕೆ ಕೈ ಬೇಡಿ ಆತಲ್ಲಪ್ಪ ಮಗಕ್ಕೆ ಮಂಗಾರ್ತಿ ಇನ್ನೊಂದು ಹೊರದಿರ ನಿಂತ್ರ ಹೋಗ ನಡಿ ಮೊದಲ ಕೊಡನ್ನಳ್ಳಿ ಹರಿ ಹೊಂಟೈತಲ್ಲೋ ದೋಸ್ತ ನನ್ನ ಪಾರಿವಾಳ ದೋಸ್ತ ನನ್ನ ಪಾರಿವಾಳ. ಆಹಾ ಎಷ್ಟೊಂದು ಸುಂದರವಾಗಿದೆ ಈ ವನದೇವತೆ ಎಲ್ಲಿ ನೋಡಿದ್ರು ಹಸಿರು ಈ ಹಸಿರಿನ ಸುಮುಖಿಯಾಗಿ ಶೋಭಿಸುವ ಈ ವನದೇವತೆ ಈ ಹೂ ಬಳ್ಳಿಗಳ ಸಾಲು ಈ ಚಿಲಿಪಿಲಿಯ ನಾದ ಜಯಂಕರಿಸುವ ಈ ನೀರು ಇದನ್ನೆಲ್ಲ ಕೇಳ್ತಾ ಇದ್ರಿ ನನಗೂ ಕೂಡ ಈ ಆನಂದದಲ್ಲಿ ಹಾಡಬೇಕಂತ ಆಸೆ ಆಗ್ತದೆ. ಸೂರ್ಯ ನಿನ್ನ ತಾಯಿ ಅಲೆಗೂ ಚಂದ್ರ ನಿನ್ನ ತಂದೆಯ ಅಲೆಗೂ ಸೂರ್ಯ ನಿನ್ನ ತಾಯಿ ಅಲೆಗೂ ಚಂದ್ರ ನಿನ್ನ ತಂದೆಯ ಅಲೆಗೂ ನನ್ನ ಆನಂದ ಮಹಾನಂದ. ಈ ಮುಂಜಾನೆ ಮುಸುಕಿನಲ್ಲಿ ನಸನ್ಮುಖಿಯಾಗಿ ಹಾಡುತ್ತಿರುವ ಈ ಕುಸುಮ ಯಾರ ತೋಟದಲ್ಲಿ ಅರಳಿರಬೇಕು? ನೋಟ ಚಿತ್ತಾರಿಂದ ಕೆತ್ತಿರುವ ಈ ಮಾಟಗಾರತಿ ಹೂವಿನೊಂದಿಗೆ ಹೂವಾಗಿ ಬೆರೆತು ಹೋಗಿವಳಲ್ಲ. ಈ ನಲ್ಲಿಯನ್ನು ಹಾವಾಗಿ ಕಚ್ಚಲು ತುಂಬಿಮಾಗಿ ಪರಿಮಳನ್ನು ನಾವು ಬಯಸಿದ ವಾದಿರಾಜನ ಮಗಳು ಯಾರವರು? ನಾನೇ ನಿನ್ನ ತಂದೆ ವಾದಿರಾಜನ ಸ್ನೇಹಿತ ನ್ಯಾಯವಾದಿ ತ್ಯಾಗರಾಜ್. ಓಹೋ ಅರ್ಥವಾಯ್ತು. ಹೌದು, ನ್ಯಾಯವಾದಿಗಳಾಗಿ ಧರ್ಮದ ಉಡುಪನ್ನು ಬಿಟ್ಟು ಈ ಗುಂಡ ಡ್ರೆಸ್ ಉಟ್ಟ ಕಾರಣ ವರುಷ ಪೂರ 18 ತುಂಬಿರುವ ನಿನಗೆ ನಂಟಸ್ತಿಗೆ ಆದಿಯನ್ನು ತೋರಿಸಿ ನಿನಗೆ ಮುತ್ತೈದ ಭಾಗ್ಯ ಕಲ್ಪಿಸಬೇಕೆಂದು ಬಂದಿರಲೇ. ನೋಡಿ, ಆ ವಿಚಾರಕ್ಕಾಗಿ ನನ್ನ ತಂದೆ ಇದ್ದಾನೆ, ನೀವಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕಲಿಂದ ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಪಲ್ಲವಿ. ತಾರುಣ್ಯ ಮದದಲ್ಲಿ ತುಂಬಿ ತುಳುಕುತ್ತಿರುವ ನಿನ್ನ ಅಂಗ ಸೌಂದರ್ಯ ಚೌಕಟ್ಟಿಗೆ ನಾನೇ ನಿನ್ನ ಪಟ್ಟದ ರಾಜನಾಗಬೇಕೆಂದು ಹಂಬಲಿಸಿ ಬಂದಿರುವೆ. ತ್ಯಾಗರಾಜ್, ಶ್ರೀಮಂತ ಕುಮಾರಿಗೆ ಅಲ್ಲದ ನಾಡಿ ನಾನೇ ಪಟ್ಟದ ರಾಜನೆಂದು ದಿಟ್ಟವಾಗಿ ನುಡಿದರೆ ನುಡಿದ ನಿನ್ನ ನಾಲ್ಗೆಯನ್ನು ಕಡ್ದು ಹಾಕಬೇಕಾಗುತ್ತಾ? ಎಚ್ಚರ. ಲೇ, ನನಗೆ ಎತ್ತರ ಹೇಳುವ ಹುಚ್ಚು ಕುವರಿಯೇ, ರಕ್ಕೆ ಬಲಿತ ಹಕ್ಕಿ ನೀನಾಗಿ ಈ ರೀತಿ ಸೊಕ್ಕಿನಿಂದ ನನ್ನ ಮಾತಿಗೆ ನೀನು ಮಿಕ್ಕಿ ನಡೆದರೆ ನಿನ್ನ ಶೀಲ ಕುಕ್ಕಿ ತಿನ್ನುವುದಲೇ ನನ್ನ ಬಲವಾದ ಛಲ. ಆ ನಿನ್ನ ಛಲಕ್ಕೆ ಹೇಗೆ ಬಲ ಉಪಯೋಗಿಸಂದು ನನಗೆ ಚೆನ್ನಾಗಿ ಗೊತ್ತು. ಕತ್ತುಗಾರತಿ, ಎಲ್ಲ ಹುಡುಗರನ್ನಲ್ಲೇ ಒಳ್ಳೆನೆಂದು ನೀ ಕಳೆ ಬೀಸಿದರೆ ನಿನ್ನ ಕಳೆಬರ
ಮರದ ಕಳೆ ಆಕಾಶಿ ತುಂಬ ವ್ಯಾಪಿಸಿ ಕೈಲಾಸದ ಪರಶಿವನಿಗೆ ಸಿಪರಿತಾದೀತು ಜೋಕೆ. ಆಗ ನಿಮ್ಮಪ್ಪ ಕತ್ತಿ ಕಟಾರಿ ಹಿಡಿದು ತನ್ನ ಅರಮನೆಯ ತುಂಬ ಚಟಪಡಿಸಿದರು. ಕುಟಿಲವಾಗಿ ಹೋದ ನಿನ್ನ ಜೀವ ತುಂಬಿ ಬರಲಾರದು ಜ್ಞಾಪಿಸಿಕ. ಏ ತ್ಯಾಗರಾಜ್, ಒಬ್ಬ ನ್ಯಾಯಾಧೀಶನಾಗಿ ನ್ಯಾಯಾಧೀಶರ ಎದುರು ನ್ಯಾಯ ಅನ್ಯಾಯದ ಬಗ್ಗೆ ಮಾತನಾಡೋದು ಬಿಟ್ಟು ಈ ರೀತಿ ಅಜ್ಞಾನ ತುಂಬಿದ ಬಗ್ಗೆ ಈ ರೀತಿ ಮಾತನಾಡಿದೆ ಆದರೆ ನಿನ್ನ ನ್ಯಾಯಿಗೆ ಬರೆ ಹೇಳಬೇಕಾಗುತ್ತೆ ಜೋಕೆ. ನನಗೆ ಬರೀ ಎಳೆಯುವ ಹರಿಯದ ಬಾಲೆ ಹೊತ್ತು ಕನ್ನಡದಲ್ಲಿ ತಿಳಿಸಿ ಹೇಳಿದರೆ ಎಲ್ಲಿ ತಿಳಿಯುವುದು ನನ್ನ ಮಾತಿನ ಸರಮಾಲೆ. ನೋಡು ಪಲ್ಲವಿ, ನೀನೀಗ ನನ್ನ ಮನ ಪ್ರೇಯಸಿಯಾಗಿ ಬಂದರೆ ಇಂದ್ರನ ಸಭಂಗಣ ರಾಣಿ ಆಗುವೆ ನನ್ನ ಒಳಗೂಡಿ. ಲೋ ಹುಚ್ಚ, ನಿನ್ನಂತ ಇಂದ್ರನ ಸಭಾ ದಿನ 10 ಭಾಗದಲ್ಲಿ ನನ್ನ ಮನೆ ಮುಂದೆ ನೆಡ್ತಿದ್ದು ನಿನಗೆ ಗೊತ್ತಿಲ್ಲವೇನು? ನಾಚಿಕೆ ನಾಚಿಕೆ ಎಂಬ 3 ಅಕ್ಷರದ ಮರ್ಮ ನಾನು ತಿಳಿದುಕೊಂಡಿದ್ದರೆ ಈ ಕಾರ್ಯಕ್ಕೆ ಕೈ ಹಾಕುತ್ತಿಲ್ಲ ಪಲ್ಲವಿ. ಇಂದಿನ ಮಾಯವಿಗದ ಛಾಯೆ ನನಗೆ ಬೀಸಿ ನೀನೆ ದೂರ ಸರಿದರೆ ನಿನ್ನ ವ್ಯಕ್ತಿಯಂತ ರೂಪ ನನ್ನ ಕೋಪಾಗ್ನಿ ಕೆಂಡದಲ್ಲಿ ಸುಟ್ಟು ಹೋಗೋದು ಖಂಡಿತ. ಪ್ರೇಯಸಿ, ಎಲ್ಲೋ ಹುಚ್ಚ, ಹರಿಯದ ಅರಸೇನು ನಾನೇ ಪಟ್ಟದ ರಾಜನೆಂದು ಹೇಳದೆ ದಿಟ್ಟವಾಗಿ ನೋಡಿದ ರಾಜನು ಜಗನ್ಮಾತೆ ಕೈಯಲ್ಲಿ ಮೆಟ್ಟಿ ಸಿಡಿಸಿಕೊಂಡ. ಅದರಂತೆ ನೀನು ನನ್ನನ್ನು ಮುಟ್ಟಲು ಪಟ್ಟದ ರಾಜನು ಬಂದಿದ್ದೆ. ಆದರೆ ಹಿಂದೆ ಹಿರಣ್ಯ ಕಶ್ಯಪನಂತೆ ಹಂದಿಯಾಗಿ ಬಂದು ನಿನ್ನ ರಕ್ತ ಕುಡಿಯದೆ ಬಿಡುವುದಿಲ್ಲ, ಎಚ್ಚರ. ರಕ್ತ ಅದು ಈ ಜಾಲುಗಾಣನ ರಕ್ತ. ನನ್ನ ರಕ್ತ ಕುಡಿಯಲು ಬಂದ ರಾಕ್ಷಸಿಯೇ, ಮೋಸದಿಂದ ಹಂದಿಯಾಗಿ ಬಂದು ನನ್ನ ಕಶ್ಯಪನನ್ನು ಕೊಂದ ನಿನ್ನ ಕೃಷ್ಣ ಅವನಲ್ಲೇ ಗಂಡಸು. ನೋಡು ಪಲ್ಲವಿ, ಇಂದಿನ ಮಾಯಯುಗದ ಛಾಯೆ ಬೀಸಿ ನನಗೆ ನೀನು ದೂರ ಸರಿದರೆ ಆ ನಿನ್ನ ರತಿ ಅಂತಿರೋ ರೂಪ ನನ್ನ ಕೋಪಾಗ್ನ ಕೆಂಡದಲ್ಲಿ ಸುಟ್ಟು ಹೋಗುವುದು ಖಂಡಿತ. ಹಾಗೇನಾದ್ರೂ ನೀವು ಮಾಡಿದೆ ನಿಜವಾದರೆ ನ್ಯಾಯಾಧೀಶರಾಗಿ ನಾಯಾಗಿ ಬಂದಿದ್ದೆ. ಆದರೆ ನಿನ್ನನ್ನು ಎದ್ದು ಬಂದಿರುತ್ತಾರೆ ಈ ಸಮಾಜದ ವೀರ ಗರತಿಯರು. ಸಮಾಜ ಹಿಂದೆ ರಾಮಾಯಣ ಮಹಾಭಾರತದಲ್ಲಿ ದ್ರೌಪದಿ ಸೀತೆಯನ್ನು ಕೆಣಕಿದಾಗ ಏಕಮೂಖವಾಗಿ ಕುಳಿತುತ್ತಲೇ ಈ ನಿನ್ನ ಸಮಾಜದ ಜನ ಈ ಕಲಿಯುಗದ ಗಂಡನೇ ದೇವರೆಂದು ನಂಬಿ ಪೂಜೆ ಮಾಡಿ ಶಾಂಭೋಲಿಂಗನ ದರ್ಶನಕ್ಕೆ ಹೋಗಿ ಅಷ್ಟ ತುಂಬಿದ ಹರಿಯರು ಹುಡುಗರೊಂದಿಗೆ ಹಾರಾಡಿ ಬರುವ ಆದರದ ಹೆಣ್ಣುಗಷ್ಟಿಲ್ಲ ನಿನ್ನ ಆಳ ಸಮಾಜದಲ್ಲಿ. ಸೂರ ಸುಬೇದಾರ ನನ್ನ ಗಂಡನೆಂದು ಆರತಿ ಎತ್ತಿ ರಾತ್ರಿ ವೇಳೆಯಲ್ಲಿ ತ್ರಿಮೂರ್ತಿಗಳ ಅಂಗ ಸುಖ ಬಯಸಿ ಬರುವ ನಿನ್ನಂತ ಮಂಗ ಜಾತಿ ಹೆಣ್ಣುಗಳೆಷ್ಟಿಲ್ಲಲೇ ಈ ನಿನ್ನ ಆಳ ಸಮಾಜದಲ್ಲಿ. ಶ್ರೀಮಂತ ನವತರುಣಿ ಅನ್ನದೆ ವರನ ಕೈ ಹಿಡಿಯದಾಗದೆ ನನ್ನಂತ ಅರಣ್ಯ ಶ್ರೀಮಂತರ ಹುಡುಗನ ಬೆನ್ನತ್ತಿ ತಿರುಗುವ ನಿನ್ನಂತ ಆದರದ ಹಾದ್ರಿಗಿತ್ಯರೆಷ್ಟಿಲ್ಲಲೇ ಈ ನಿನ್ನ ಆಳ ಸಮಾಜದಲ್ಲಿ. ಅಂದಾಗ ನಿನಗೇಕೆಲೇ ಭಯ? ಬಾ ಬೇಗ ನನ್ನೊಳಗಲು. ಈ ಮಾತನ್ನು ಬಗಳುವ ನಿನ್ನ ರಕ್ತ ಜಾರುತನ ರಕ್ತವೇ ಇರಬೇಕು. ಜಾರತಿ ಎಂದು ಮುಗಿದ್ಯಾ? ಜಾರಣಿ ಮುಗಿತಲೇ ಶೀಲದ ಸವಗ ಖಂಡವಿದೆಕ ಮಾಂಸವಿದೆಕ ರಕ್ತವಿದೆಕೋ ಕೊಂಡಿಗೆಯಲಿ ಪ್ರೀತಿ ಮಾತ್ರ ಇನೆಯಲಿದೆಕೋ. ಓ ಪ್ರಾಣವೇ, ಓ ಪ್ರಾಣವೇ. ಸ್ವಾತಂತ್ರ್ಯಕ್ಕೆ ನನ್ನ ಮಗನೇ ವಕೀಲ ಮೊದಲು ಕೈ ಬಿಡಲೇ ನಿರಪರಾಧಿ ಹೆಣ್ಣು. ಈ ನನ್ನ ಕಾಮ ಚತುರಂಗದ ಆಟದಲ್ಲಿ ನೀಟಾಗಿ ಓಡಿ ಬಂದ ನೀನೆ ಅವನಲ್ಲೇ ಸ್ವಾರ್ಥಿ ಶ್ರೀಮಂತರ ಶಿರ ಹರಿದು ನಮ್ಮೂರ ದ್ವಾರ ಬಗಲಿಗೆ ನೇತು ಹಾಕಲು ಬಂದಿರುವ ಪರಶುರಾಮ ಬಗಳಲೇ ವೀರ ಪರಶುರಾಮ ಎಂದು ಇಲ್ಲದಿದ್ದರೆ ಕಾಮದಿಂದ ತುಂಬಿದ ನಿನ್ನೆದೆ ಗುಂಡಿಯನ್ನೇ ಸಿಳಿ
ಹುಚ್ಚ ಈಗ ನುಡಿನಾಥ ಯಾರೆಂಬುದು ಅರಿಯದೆ ಈ ಅರಿಯದ ಬಾಲಿಯನ್ನು ಬಿಡಿಸಲು ಬಂದ ನಿನ್ನ ಬಾಳಿಗೆ ನಾಂಗೆ ಆಡಿಸಿ ನಿನ್ನ ಎದೆಗೆ ಗುಂಡಿನ ಸುರಮಳೆಯನ್ನೇ ಕೊಯ್ದು ನಿನ್ನನ್ನು ಕೋಟಿನ ಕಟಕಟಿ ಹತ್ತಿಸುವೆ ನೀನು ಎಚ್ಚರ. ಲೇ ತ್ಯಾಗರಾಜ, ಈ ನಿನ್ನ ಚಿಲ್ಲರ ಪ್ಲಾಸ್ಟಿಕ್ಕಿನ ಗುಂಡಿಗೆ ಹೆದರಿ ಸರ್ಪದ ಗಂಡದೆ ಎಂದಿಗೂ ನಡಗುವುದಿಲ್ಲ. ನಿನ್ನಂತ 100 ಕುನ್ನಿಗಳ ಕಣ್ಣು ಕಿತ್ತು ನಿತ್ಯ ಇಂಥ 10 ಗರತಿಯರ ಶೀಲ ಕಾಪಾಡುವ ಹಿಂಡು ಹುಲಿಗಳ ಗಂಡಲೇ ಇವನು. ಇದನ್ನು ನೀನು ತಿಳಿಯದೆ ನನಗೆ ಕೋರ್ಟಿನ ಬೆದರಿಕೆ ಹಾಕಿದರೆ ನಿನ್ನ ಕೋರ್ಟಿನ ಮುಂದೆ ನಿನ್ನ ಕರಿಕೋಟನ್ನೇ ಹರಿದು ಹರನಂತೆ ನ್ಯಾಯಾಧೀಶರೆದರಿಗೆ ಹರಿಯದ ಬಾಲಿಯರ ಚಪ್ಪಲಿನ ಸರ ಮಾಡಿ ನಿನ್ನ ಕೊರಳಿಗೆ ಹಾಕದಿದ್ದರೆ ನಾನು ಪರಶುರಾಮ, ವೀರ ಪರಶುರಾಮನೇ ಅಲ್ಲ. ವಕೀಲನಾದ ನನ್ನ ವೃತ್ತಿಗೆ ಅವಮಾನ ಮಾಡ್ತಾನಲೇ ಮೂರ್ಖ. ವಕೀಲನಲ್ಲಲೇ ನಾಲ್ಕಿ ನನ್ನ ಮಗನೇ. ಸಾವಿರಾರು ಬಡವರ ಮನೆ ಹೊಡೆದ ಮನೆ ಮೂರ್ಖ ನೀನು. ನಿನ್ನಂತೆ ವಕೀಲನಾಗಿ ನ್ಯಾಯವನ್ನು ಕಾಪಾಡಿ ಸ್ವಾತಂತ್ರ್ಯವನ್ನು ಗೆದ್ದು ತಂದರು ನಮ್ಮೆಲ್ಲರ ತಂದೆ ಮಹಾತ್ಮ ಗಾಂಧೀಜಿ. ನ್ಯಾಯವಾಗಿ ಹೋರಾಡಿ ಗೆಲ್ಲದಿದ್ದರೆ ನೀನಿಂದ ಬ್ರಿಟಿಷರ ಗುಲಾಮನಾಗಿ ಅವರ ಬೂಟನ್ನು ನೆಕ್ತಿಲೆ ಕತ್ತೆ. ಅಂತ ಗರತಿಯರ ಹೆಸರಿಗೆ ಮಸಿ ಬೆಳೆಯುವ ನೀನು ಗಂಡಸಲ್ಲಲೇ ನರ ಸತ್ತ ಚಂಡ. ಪುಂಡ ಪುಂಡ ಹಿಂದೆ ನಿನ್ನ ತಂಗಿ ಸಿಹಿ ಕತ್ತೆ ಪುರಾಣ ಓದುವ ನೀನು ನಿನ್ನ ತಂಗಿಯ ಶೀಲ ಹೋದಾಗ ಎಲ್ಲಿ ಹೋಗಿ ಕುಳಿತಿತ್ತಲೇ ಈ ನಿನ್ನ ನ್ಯಾಯವಾದ ಹೋರಾಟ. ಮಗನ ತ್ಯಾಗರಾಜ, ಮರೆಯಾಗಿ ಹೋದ ನನ್ನ ಒಡಲಿಗೆ ಮತ್ತಷ್ಟು ತುಪ್ಪ ಚೆಲ್ಲಿ ಹೊತ್ತಿಸಿದೆಯ ನನ್ನ ಹೃದಯದಲ್ಲಿ. ಲೇ ಶ್ರೀಮಂತ ನಾಯಿಗಳೇ, ಆ ನೀಚ ಕೆಲಸ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹತ್ತಿದರೆ ಅವತ್ತೇ ಅವನ ರಕ್ತ ಕುಡಿದು ನನ್ನ ತಂಗಿ ಆತ್ಮಕ್ಕೆ ಶಾಂತಿ ನೀಡುತ್ತೇನೆ. ವಂಚನೆಯಿಂದ ಸಂಚು ಹಾಕಿ ಮಾಂಸದ ಮೇಲೆ ಕೊಣದಾಡುತ್ತಿರುವ ಹುಲಿರಾಯ ಯಾರೇ ಆಗಿರಲಿ ಅವನನ್ನು ಗರಗರನೆ ಹಿಡಿದು ಕಡಿದು ಹಾಕಿ ಹಿಂಡು ಹುಲಿಗಳ ಗಂಡ ನಾನಾಗಿ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ನೀಡದಿದ್ದರೆ ನಾನು ರಾಮ ಪರಶುರಾಮ ಹಿಂಡು ಹುಲಿಗಳ ಗಂಡನೇ ಅಲ್ಲ. ಏ ರಾಮ, ಇವತ್ತು ಬಂದು ಹೆಣ್ಣನ್ನು ಕಾಪಾಡಿದೆಯಲ್ಲ, ಈ ಸಮಯ ಹೋಗಲಿ. ಎಂದಾದರೂ ಇವಳ ಅಂದ ರೂಪ ಸೈಯುವ ಗಂಡು ನಾನೇ ಬರುತ್ತೇನೆ, ನೆನಪಿರಲಿ. ಹೋಗಲೇ ಪುಣ್ಯವಂತರ ಮನೆ ಅನ್ನ ತಿಂದು ಕೋಪಿದ ಕೋತಿ ನನ್ನ ಮಗನೇ. ಅಂತದಕ್ಕೆ ಅಂದ ಅವಕಾಶ ಕೊಡಲಾರ ಈ ಪರಶುರಾಮ. ನೀವಿನ್ನು ಮನೆಗೆ ಹೋಗಬಹುದು. ನೀಲಿ ಪರಶುರಾಮ್, ಆ ಪಾಪಿ ಬಂದು ನನ್ನ ಬಲಿಯಿಂದ ಪಾರು ಮಾಡ್ತಾ ನಮಗೆ ಧನ್ಯವಾದಗಳು. ದಯವಿಟ್ಟು ನನ್ನದೊಂದು ಮಾತಿದೆ, ನಡೆಸಿಕೊಡ್ತೀರಾ? ಅದೇನಂತ ಹೇಳು ಪಲ್ಲವಿ. ನೋಡಿ, ನಿಮ್ಮ ನ್ಯಾಯ ನಿಷ್ಠೆಗೆ, ನಿಮ್ಮ ಗಂಭೀರವಾದ ಮಾತಿಗೆ ನಾನು ತುಂಬ ಮೆಚ್ಚಿಕೊಂಡಿದ್ದೀನಿ. ನನ್ನನ್ನು ನಿಮ್ಮ ಸತ್ಯದಿಂದ ಸ್ವೀಕಾರ ಮಾಡಿ ಅಂತ ನಿಮ್ಮ ಪಾದ ಹಿಡಿದು ಬೇಡಿಕೊಳ್ಳಿ. ಎದ್ದೇಳು ಪಲ್ಲವಿ, ನೀನು ನನ್ನನ್ನು ಮೆಚ್ಚಿಕೊಂಡಿರಬೇಕು. ಆದರೆ ಇದಕ್ಕೆ ನನ್ನ ಒಪ್ಪಿಗಿಲ್ಲವಲ್ಲ. ಯಾಕಂದರೆ ನಾನೊಬ್ಬ ಬಡವನ ಮಗ, ಮೇಲಾಗಿ ನಿನ್ನ ತಂದೆ ಹುಟ್ಟುವ ಕುಲವೈರಿ. ಅದಕ್ಕಾಗಿ ನನಗೂ ನಿನಗೂ ಯಾವ ಹೊಂದಾಣಿಕೆ ಆಗಲಾರದು. ದಯವಿಟ್ಟು ನನ್ನನ್ನು ಮರೆತು ಬಿಡು. ಆ ಮಾತನ್ನು ಹಡಬೇಡಿ. ನೀವು ನಮ್ಮ ಸರಿಸಮನ ಶ್ರೀಮಂತರಾಗದಿದ್ದರೂ ಮನದಲ್ಲಿ ಶ್ರೀಮಂತರಾಗಿದ್ದೀರ. 3 ವರ್ಷ ಕಾಲೇಜಲ್ಲಿ ಜೊತೆಯಾಗಿ ಇದು ಮಾಡಿದ್ದೀವಿ. ನಾವಿಬ್ಬರು ಒಂದಾಗಿ ಆಯ್ತು ಪಲ್ಲವಿ. ನಂದನದ ಈ ಹೂ ತೋಟದಲ್ಲಿ ಹಕ್ಕಿ ಪಕ್ಷಿಗಳ ಸಮ್ಮುಖದಲ್ಲಿ ಈ ವನದೇವತೆಯ ಸಾಕ್ಷಿಯಾಗಿ ನೀ ನನ್ನ ಸತಿಯನ್ನು ಮನಸಾರೆ ಮೆಚ್ಚಿಕೊಂಡಿದ್ದೇನೆ.
ಎಲ್ಲಿ ನಗನಗುತ್ತ ಹಾಡೊಂದು ಪ್ರೇಮ ಗೀತೆಯನ್ನು ಅನರ್ಘ್ಯ ರತ್ನವೇ 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 ಹೆಚ್ಚಾಗಿ ಹರಿವ ಹರಿವ ಈ ಹೊಳೆಯ ಕರವೇ ಕರವೇ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ನಾನು ಕಡಲಾಗಿ ಜೀವನ ಭವ್ಯರ ಸಮಯಗಳಿಗೆಯಲ್ಲಿ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ
ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ ನಾನೇನು ಬರಲಿ? ಆಯ್ತು ಹೋಗಿ ಬನ್ನಿ. ಈ ನಿನ್ನ ಮುಖದ ಹರ್ಷದ ಒಣಲನ್ನು ಹೊಡಿ ನನ್ನ ಹೃದಯದಲ್ಲಿ ನಿರಾಸೆ ಎಂಬ ನಿಟ್ಟುಸಿರು ಸುಟ್ಟು ಹೋಗಿ ದಿಟ್ಟ ಮಾನವಂತವನಾಗಿ ಮಾಡಿದೆ. ಈ ಆನಂದದ ಸಮಯದಲ್ಲಿ ಒಂದು ನಸುನಗುತ್ತಾ ಆಡುವೆಯಾ ನನ್ನೊಂದಿಗೆ? ಇಂಥ ಹೊತ್ತಿನಲ್ಲಿ ನಿಮಗೆ ಆಡೋದು ಚಿಂತೆ ಆಯ್ತಾ? ಹೌದು ಸೀತಾ. ನನ್ನೊಲವೇ ಚಲುವೆ ಬಡಿ ಬಡಿ ಬಂದು ಸಿಹಿ ಮುತ್ತು ಈಡು ಸಿಹಿ ಮುತ್ತಿನ ಕಾಣಿಕೆ ನೇಬಾರಣ ಸನಿಹಕ್ಕೆ ನನ್ನ ಬಾಳಿಗೆ ಬೆಳಗಾಗಿನೇ ನನ್ನ ಉಸಿರಿಗೆ ಉಸಿರಾಗಿನೇ ಸಿಹಿ ಮುತ್ತಿನ ಕಾಣಿಕೆ ಬಾರೆ
ಎಲೆ ಎಲೆಯಾಗಿ ಜೀವನದ ಸಾಗರದಿ ತೇಲಿದೆ ಎಲೆ ಎಲೆಯಾಗಿ ಅದು ಏಕ ಒಮ್ಮಿದೊಮ್ಮಲೆ ನನ್ನ ಎದೆಗೆ ಸಿಡಿಲು ಹೊಡೆದಂತಾಗಿ ಎದೆ ಕರಿಗೆ ನೀರಾಗಿದೆ. ಏನು ಅನಾಹುತ ಆಗುತ್ತಿದೆ ಏನೋ ನನಗೊಂದು ತಿಳಿಯದಾಗಿದೆ. ಛೇ, ಅದೆಲ್ಲ ನಿಮ್ಮ ಭ್ರಮೆ. ಈಗೆಲ್ಲ ಮೂಢನಂಬಿಕೆಗೆ ಆಶ್ರಯ ಕೊಟ್ರೆ ಆಗೋದಿಲ್ಲ. ಹಾಗೆ ನೋಡಿ, ಮೊದಲು ಸ್ನಾನ ಮಾಡಿ ಆ ನಂತರ ಊಟಕ್ಕೆ ಕುಳಿತುಕೊಳ್ಳರು. ಹಠವಾದಿಯ ಮಡದಿಯೇ ನೀನು, ನಿನ್ನದೇ ನಡೆಯಲಿ. ನನ್ನದು ಸ್ನಾನವಾಗಿದೆ ಸೀತಾ, ಊಟಕ್ಕೆ ತೆಗೆದುಕೊಂಡು ಬಾ. ಆಯ್ತು ಸ್ವಾಮಿ, ಈಗಲೇ ತೆಗೆದುಕೊಂಡು ಬರುತ್ತೆ. ಸೀತಾ, ಇದೆಯಲ್ಲ ಬಿಸಿ ಅಡಿಗೆನ? ಇಲ್ಲ, ತಂಗಳದ ಅಡಿಗೆ. ರಾಮು ರಾಮು, ಓ ಬನ್ನಿ ಗೌಡ್ರಿ, ಇಷ್ಟೊಂದು ದೂರ ನೀವು ಈ ಬಡವನ ಮನೆಗೆ ಬಂದಿರುವಿರಲ್ಲ, ಬನ್ನಿ ಕುಳಿತುಕೊಳ್ಳಿ, ನೀವು ಕೂಡ ಊಟ ಮಾಡುವರಂತೆ. ಇರಲಿ ಇರಲಿ ರಾಮು, ನೀನಿಲ್ಲದ ಸಮಯ ಸಾಧಿಸಿ ಯಾರೋ ದುಷ್ಕರ್ಮಿಗಳು ನಿನ್ನ ಜೋಳದ ಗುಡ್ಗೆ ಬೆಂಕಿ ಹಚ್ಚಿ ಹೋಗಿದ್ದಾರಪ್ಪ. ಅದಮರವು ಗೌಡ್ರೆ, ಯಾರೋ ದುಷ್ಕರ್ಮಿಗಳು ನನ್ನ ಜೋಳದ ಗೂಡನ್ನೇ ಸುಟ್ಟು ಹಾಕಿದರೆ. ಹೌದಪ್ಪ, ಈ ವಿಷಯ ನಿನ್ನ ಹೆಂಡತಿಗೆ ನಿನ್ನ ತಮ್ಮಂದರಿಗೆ ತಿಳಿಸಿದರೆ ಎಲ್ಲಿ ಅನಾಹುತ ಮಾಡಿಕೊಂಡರಂತೇಳಿ ನಾನು ಅವರ ಮುಂದೆ ಹೇಳಲಿಲ್ಲ. ಅವರ ತನಿಖೆಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ನಿನಗೆ ಸಹಾಯ ಮಾಡುತ್ತೇನೆ. ಗೌಡ್ರೆ ಗೌಡ್ರೆ ಗೌಡ್ರೆ, ಎಂತ ಅನಾಹುತ ಆಗಿ ಹೋಯಿತು ನನ್ನ ಬಾಳಿನಲ್ಲಿ. ತುಂಬಿದ ಜೋಳದ ಗೂಡು ಎಲ್ಲಿ ಎಂದು ನನ್ನ ತಮ್ಮ ಕೇಳಿದರೆ ನಾನೇನೆಂದು ಹೇಳಲಿ ಗೌಡ್ರೆ, ನಾನೇನೆಂದು ಹೇಳಲಿ? ಮುಂದೆ ಹೇಗೆ ನನ್ನ ಉಪಜೀವನದ ಗತಿ? ಗೌಡ್ರೆ, ನೀವೇ ಈಗ ನನ್ನ ಪಾಲಿನ ದೇವರು. ನೋಡು ರಾಮು, ನೀ ಏನು ಚಿಂತಿಸಬೇಡ. ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ನಿನಗೆ ಕೊಟ್ಟು ಸಹಾಯ ಮಾಡುತ್ತೇನೆ. ನಾಯಿನ ಬರುತ್ತೇನೆ ರಾಮು. ಏ ಜಗಪಾಲಕ ಜಗದೊಡೆಯ, ನೀನೆಂದು ಅಡಿಗೇರಿ ಬೇಡಿಕೊಂಡರು ಕಡೆಗಣಿಸಿ ಬಿಟ್ಟಿಯ ಈ ಬಡ ಪಾಪಿಯ ರಾಮನನ್ನು. ಹೊಟ್ಟೆಗೆ ಇಡೀ ಅನ್ನ ನೀಡುವ ಜೋಳದ ಗೂಡನ್ನೇ ಸುಟ್ಟು ಹೋಯಿತೆಂದರೆ ಇನ್ನೆಲ್ಲಿದೆ ಈ ರೈತನಿಗೆ ಸ್ವತಂತ್ರದ ಅಧಿಕಾರ? ಏ ಅಖಂಡೇಶ್ವರ, ಅಖಂಡ ಭಾರತಕ್ಕೆ ಕಂಡ ಒಡೆಯ ನೀನೆಂದು ನೋಡದಿರುವಿಯ ಕ್ರೂರ ರಾಕ್ಷಸರನ್ನು. ಬಿತ್ತಿ ಬೆಳೆದ ಸಣ್ಣದ ಈ ರೈತನ ಉಸಿರನ್ನೇ ಸುಟ್ಟು ಹಾಕಿದ್ದಾರೆಂದರೆ ಕಷ್ಟದಲ್ಲಿ ಕೈ ತೊಳೆದು ನುಗ್ಗುವಂತೆ ಮಾಡಿದೀಯಾ ನನ್ನನ್ನು. ಏ ಬಸವೇಶ್ವರ, ಮುಂದೆಗೆ ನನ್ನ ಉಪಜೀವನದ ಗತಿ? ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ, ಸಮಾಧಾನ ಮಾಡಿಕೊಳ್ಳಿ. ಸಮಾಧಾನ? ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸೀತಾ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಸಂಸಾರ ಎಂಬ ಸಮುದ್ರದ ಆಳವಾದ ತಿರುವಿಗೆ ಸಿಲುಕಿಕೊಂಡಿರುವ ನಾನು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಅಗಾಧವಾದ ಬಂಡೆಗೆ ತಾಕಿ ಎದಿ ಒಡೆದು ನೀರಾದ ನನ್ನ
ಹೊಟ್ಟೆಗೆ ಇಡೀ ಅನ್ನ ಹಾಕುವ ಜೋಳದ ಗೂಡು ಸುಟ್ಟು ಭಸ್ಮವಾಯಿತೆಂದರೆ ಇನ್ನು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಇಂದೊಂದು ದಿನ ನನ್ನ ತಂದೆಯ ಕೊಲೆಯಾಗಿ ನನ್ನ ಮನೆಯು ಸುಟ್ಟು ಹೋದಾಗ ಸಣ್ಣವನಿದ್ದ ನಾನು ನನ್ನ ತಮ್ಮನನ್ನು ಕಟ್ಟಿಕೊಂಡು ಊರೂರು ಅಲಿದು ಜೀವನ ನಡೆಸಿದೆ. ಮತ್ತೆ ನನಗೆ ಅದೇ ಪರಿಸ್ಥಿತಿ ಬಂದು ಒದಗಿದೆ. ಏ ದಯಾಳ ಸರ್ದ ನಂದನೆ, ಶ್ರದ್ಧೆಯಿಂದ ನಡೆದ ಜನರಿಗೆ ಆನಂದ ನೀಡುವ ನೀನು ಕೂಡ ಕಂದನಾಗಿ ನೋಡುವಿಯ ಅಲ್ಲೊಡ್ಡು. ನೀನು ಈ ರೀತಿ ನನಗೆ ಕಷ್ಟ ಕೊಡುವುದಾದರೆ ನಿಷ್ಠೆಯಿಂದ ಆರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ ನಿನ್ನ ಹೋಮ ಎಂಬ ಕೊಂಡದಲ್ಲಿ ಬಿದ್ದು. ಅಣ್ಣ ಅತ್ತಿಗೆ, ಏನು ಒಬ್ಬರಿಗೊಬ್ಬರು ಮುಖ ನೋಡುತ್ತಾ ಬಹು ದೀರ್ಘವಾಗಿ ಏನು ಆಳವಾದ ವಿಚಾರ ಮಾಡುತ್ತಾ ನಿಂತಿರುವಿರಲ್ಲ, ಏನು ವಿಷಯ? ಏನು ಇಲ್ಲ ಬಾತಮ್ಮ, ಯಾರೋ ದುಷ್ಕರ್ಮಿಗಳು ನಮ್ಮ ಹೊಲಕ್ಕೆ ನುಗ್ಗಿ ಏನು ಮಾಡಿದರಣ್ಣ? ನಾನಿಲ್ಲದ ಸಮಯ ಸಾಧಿಸಿ ನನ್ನ ಜೋಳದ ಗೂಡನ್ನು ಸುಟ್ಟು ಹಾಕಿದರು ತಮ್ಮ, ಸುಟ್ಟು ಹಾಕಿದರು. ಅಣ್ಣ ಹೊತ್ತು ನೋಡಿ ಹೊಲಕ್ಕೆ ನುಗ್ಗಿ ನಮ್ಮ ಜೋಳದ ಗೂಡಿಗೆ ಬೆಂಕಿಟ್ಟರೆ ಆ ಚಾಂಡಲರು. ಅಣ್ಣ, ಯಾರವರು ನಮ್ಮ ಗೂಡಿಗೆ ಬೆಂಕಿ ಇಟ್ಟ ನರಾಧಮರು? ಬೇಗ ಹೇಳೀಗ. ಈಗಲೇ ಹೋಗಿ ಆ ಪಾಪಿಗಳನ್ನು ದರದರನೆ ಎಳೆದು ತಂದು ಎಳಿಯಾಗಿ ಕಡಿದು ಚೆಲ್ಲಿ ಬಿಡುವೆ ನಿಮ್ಮ ಪವಿತ್ರವಾದ ಪಾದದ ಮೇಲೆ. ಶಾಂತನಾಗು ತಮ್ಮ, ಶಾಂತನಾಗು. ಯಾಕೆ ಆಕ್ರೋಶ? ಇನ್ನೂ ಶಾಂತಿ ಇಲ್ಲಣ್ಣ ಈ ನಿನ್ನ ಸೋದರನಿಗೆ. ಅಂದು ಅನ್ಯಾಯಕ್ಕಾಗಿ ಹೋರಾಟ ಮಾಡೆಂದು ನನ್ನ ಶ್ರೀ ಗುರು ಅಖಂಡೇಶ್ವರ ಸುಲ್ತಾನದಿಂದ ಈ ಗಂಡು ಕೊಡಲಿ ನನ್ನ ಕೈಗೆ ಸಿಕ್ಕಿದೆ ಅಂದರೆ ಈಗ ಇದಕ್ಕೆ ಬೇಕಾಗಿದೆ ಪಾಪಿಗಳ ರಕ್ತ. ಅವರ ರಕ್ತ ಈ ಭೂಮಿಗೆ ಲೇಪನವಾದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಸುಟ್ಟು ಹಾಕಿದ ಕೇಡಿಗಳು ಯಾರು ಎಂದು ಇನ್ನೂ ಪತ್ತೆ ಹತ್ತಿಲ್ಲ ತಮ್ಮ. ಅವರ ತನಿಖೆಗಾಗಿ ಊರಿನ ಹಿರಿಯರೇ ಭರ್ದರಿಯಿಂದ ಕೆಲಸ ನಡೆಸಿದ್ದಾರೆ. ಏನಣ್ಣ ನಿನ್ನ ಮಾತು? ಗೂಡಿಗೆ ಬೆಂಕಿಟ್ಟ ವ್ಯಕ್ತಿಗಳ ಗೊತ್ತಾಗದೆ ನಾಪತ್ಯವಾಗಿ ಹೋಗಿದ್ದಾರೆ. ಅಣ್ಣ, ಇದೆಯಲ್ಲ ವಾದಿರಾಜ ತ್ಯಾಗರಾಜನ ಕೈವಾಡವೆಂದು ನನಗೆ ಕಾಣುತ್ತದೆ. ನಾನು ಈಗಲೇ ಅವರ ಮನೆಗೆ ಹೋಗಿದರ ಸಮಾಚಾರ ತಿಳಿದುಕೊಂಡು ಬರುತ್ತೇನೆ. ಬರಸು ನಿಲ್ಲಪ್ಪ. ಇವರೇ ಸುಟ್ಟು ಹಾಕಿದರೆಂದು ಇನ್ನೊಬ್ಬರಿಗೆ ಅಪರಾಧ ಕೊಡುವುದು ತಪ್ಪು. ಮೊದಲು ಸುಟ್ಟು ಹಾಕಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚೋಣ, ನಂತರ ನಮಗಾದ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿಕೊಳ್ಳೋಣ. ನ್ಯಾಯ 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 ಎಲ್ಲಿದೆ ಅಣ್ಣ ಈ ಸಮಾಜದಲ್ಲಿ ನಿನಗೆ ನ್ಯಾಯ? ತೊಂಡರ 108 ಕಪಟ ರೌಡಿಗಳ ತಮ್ಮ ದೌರ್ಜನ್ಯದಿಂದ ಗರ್ಜಿಸಿ ಗರತೆ ಮಾತೆಯರ ತಾಳಿ ಕಿತ್ತು ತಮ್ಮ ಕಾಮ ಸುಖ ತೀರಿಸಿಕೊಳ್ಳುವುದನ್ನು ಕಣ್ಣು ತುಂಬ ನೋಡಿ ಹಾಗೆ ಕುಂತಿತ್ತಲ್ಲ ಈ ನಿನ್ನ ಸಮಾಜ. ಬಡವರಿಗಾಗಿ ಸರ್ಕಾರ ಕೊಟ್ಟ ಕಂಟ್ರೋಲ್ ಕಾಳುಗಳನ್ನೇ ಬ್ಲಾಕ್ ಮಾಡಿ ತಮ್ಮ ಬೊಕ್ಕಸ ತುಂಬಿಕೊಳ್ಳುವ ದನ ಪಿಸಾಚಿಯರನ್ನು ನೋಡಿ ಎನ್ನು ಹಾಗೆ ಕಣ್ಮುಚ್ಚಿ ಕುಂತಿತ್ತಲ್ಲ ಈ ನಿನ್ನ ಸಮಾಜ. ದಿನನಿತ್ಯ ದುಡ್ಡಿನಿಂದ ನಡೆಯುವ ದೊಡ್ಡ ಸ್ಥಿತಿಯಲ್ಲಿ ಕೋರ್ಟನ್ನೇ ಹತೋಟಿಯಲ್ಲಿ ತಮ್ಮ ಕೈಗೆತ್ತಿಕೊಂಡು ಒಬ್ಬರ ಆಸ್ತಿಯನ್ನು ಮತ್ತೊಬ್ಬರಿಗೆ ಮಾಡಲು ಮುಂದಾದ ದೃಷ್ಟ ತ್ಯಾಗರಾಜ ವಕೀಲನನ್ನು ನೋಡಿ ಇನ್ನು ಹಾಗೆ ಕುಂತಿತ್ತಲ್ಲ ಈ ನಿನ್ನ ಸಮಾಜ. ರಾತ್ರಿ ಕೆಲಸಕ್ಕೆ ಹೋದ ನನ್ನ ಗಂಡ ಬರಲಿಲ್ಲವೆಂದು ಮೇಲಿನವನಿಗುಂಡಮ್ಮ ವಾದಿರಾಜನ ಕೇಳಲು ಹೋದರೆ ಬೆಳಗಿನ ಜಾವದಲ್ಲಿ ಅವಳನ್ನೇ ರಂಡೆ ಮಾಡಿ ಅವಳ ಶೀಲವನ್ನೇ ತಿಂದ ಬಂಡನನ್ನು ನೋಡಿ ಎನ್ನು ಹಾಗೆ ಕಣ್ಮುಚ್ಚಿ ಕುಂತಿತ್ತಲ್ಲ ಈ ನಿನ್ನ ಸಮಾಜ. ಅಂದಾಗ ಎಲ್ಲಿದೆ ಅಣ್ಣ ಈ ಸಮಾಜದಲ್ಲಿ ನಿನಗೆ ನ್ಯಾಯ?
ನೋಡಪ್ಪ ಮೈದನ, ಈ ಸಮಾಜಕ್ಕೆ ಇಂದಿಲ್ಲ ನಾಳೆ ಆದರೂ ನ್ಯಾಯದ ಪಥಕ್ಕೆ ಹಾರೇ ಹಾರುತ್ತಿದೆ. ಅದನ್ನೆಲ್ಲ ನೀನು ಯೋಚನೆ ಮಾಡಬೇಡ ಮೈದನ. ಸಾಧ್ಯವಿಲ್ಲ ಸಾಧ್ಯವಿಲ್ಲ. ದುಷ್ಟರ ದಬ್ಬಾಳಿಕೆಗೆ ಅಪ್ಪರದೆ ಹೋಗುವವರ ರಭಸದ ನದಿಗೆ ಯಾವ ಆನೆಕಟ್ಟು ನಿಲ್ಲಿಸಲು ಸಾಧ್ಯವಿಲ್ಲ. ಅವರ ರಭಸದ ನದಿ ಕಟ್ಟಲಿಕ್ಕೆ ಅದಕ್ಕೆ ಬೇಕಾಗಿದೆ ಆ ಪಾಪಿಗಳ ಎದೆ ರಕ್ತ, ಮೋಸದ ಎಲುಬಿನ ಹಂದರ. ಅಂದಾಗ ಹಾರುತ್ತದೆ ನಮ್ಮ ನ್ಯಾಯದ ಜಯದ ಪತಾಕಿ. ಮೆಚ್ಚಿಕೊಂಡೆ ಮೈದನ ಈ ನಿನ್ನ ನಿಚ್ಚಳವಾದ ಮಾತಕ್ಕೆ. ಆದರೆ ಎತ್ತರದಿಂದ ಎತ್ತರಕ್ಕೆ ಹಾರುವ ಪಕ್ಷಿ ರೆಕ್ಕೆ ಸೋತು ನೆಲಕ್ಕೆ ಬರಲೇಬೇಕಲ್ವಾ? ನೋಡು, ಒಂದಿಲ್ಲ ಒಂದು ದಿನ ಅವರ ಸೋಲಿಗೆ ಶ್ರೀಹರಿ ಅವತರಿಸಿ ಬಂದೇ ಬರ್ತಾನೆ. ಬನ್ನಿ, ಒಳಗಡೆ ಎಲ್ಲರೂ ಸೇರಿ ಊಟ ಮಾಡುವರೆ. ಹೌದು ತಮ್ಮ, ನಿನ್ನ ಅತ್ತಿಗೆ ಹೇಳುವುದು ಕೇಳು. ಇದೆಲ್ಲ ವಿಷಯಕ್ಕಾಗಿ ನಾನಿದ್ದೇನೆ. ಹಿರಿಯರಿಗೆ ಭೇಟಿಯಾಗಿ ಇದರ ಸಮಾಚಾರ ತಿಳಿದುಕೊಂಡು ಬರ್ತೀನಿ. ಮೊದಲು ನಿನ್ನ ಅತ್ತಿಗೆ ಹೇಳಿದಾಗೆ ನೀನು ಒಳಗೆ ನಡಿ. ಮೊದಲು ಶಿವರಾಜ ಸಿಗಲಿ.